ತುಮಕೂರು ಜಿಲ್ಲೆಯಲ್ಲಿ ನೀರಾವರಿ ವಿಷಯದಲ್ಲಿ ಹೇಮಾವತಿ ನದಿ ನೀರನ್ನು ರಾಮನಗರ ಜಿಲ್ಲೆಗೆ ತೆಗೆದುಕೊಂಡು ಹೋಗೋದ್ರಿಗೆ ಸಂಬಂಧಪಟ್ಟಂತೆ ಅಲ್ಲಿಯ ರೈತರಲ್ಲೂ ಹೋರಾಟ ಮಾಡ್ತಿದ್ದಂಥ ರೈತರ ಮೇಲೆ, ಸ್ವಾಮೀಜಿಗಳ ಮೇಲೆ, ಶಾಸಕರ ಮೇಲೆ ಪೊಲೀಸ್ ಮೊಕದ್ದಮೆ ಹೂಡಿರ್ತಕ್ಕಂಥದ್ದು ಒಂದು ರೀತಿ ಜನವಿರೋಧಿ ನೀತಿ. ಸ್ವಯಂ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಅವರಲ್ಲಿರುವಂಥ ಆತಂಕವನ್ನು, ಅನುಮಾನವನ್ನು ದೂರಗೊಳಿಸಿ ನಾವು ಯೋಜನೆ ಅನುಷ್ಠಾನ ಮಾಡ್ತೀವಿ ಅಂತ ಹೇಳ್ತಾನೆ ಅವ್ರನ್ನ ಕರೀದಲೇ, ಮೀಟಿಂಗೂ ಮಾಡ್ದಲೇ ಪೊಲೀಸ್ ಬಲವನ್ನು ಉಪಯೋಗಿಸಿ ಅವರ ಭಾವನೆಗಳನ್ನು ಹತ್ತಿಕ್ಕುವಂಥ ಮತ್ತು ಆ ಮೂಲಕ ಬೆದರಿಸುವಂಥ ತಂತ್ರ ಮಾಡಿರ್ತಕ್ಕಂಥದ್ದು ಸರಿಯಾದ ನಿರ್ಧಾರ ಅಲ್ಲ. ಅದನ್ನು ಮರುವಿಮರ್ಶೆ ಮಾಡಬೇಕು ಮತ್ತು ಮೊಕದ್ದಮೆ ಹೂಡಿರೋದನ್ನು ಖಂಡಿಸ್ತೀನಿ. ಮೊಕದ್ದಮೆ ವಾಪಸ್ ತೆಗೆದುಕೊಳ್ಬೇಕು ಅಂತ ನಾನು ಆಗ್ರಹಿಸ್ತೇನೆ. ಅಲ್ಲ, ಈಗ ನಿಮಗೆ ಪ್ರತಿಭಟನೆ ಮಾಡೋದೇ ತಪ್ಪು ಅನ್ನೋದು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇರುವವರು ನಡ್ಕೊಳ್ಳೋ ರೀತಿಯಲ್ಲ. ಜನಾಭಿಪ್ರಾಯವನ್ನು ಗೌರವಿಸಬೇಕು. ನಾವೆಲ್ಲ ಸರ್ಕಾರ ಅಂತಂದರೆ ನಮ್ಮ ಸರ್ವಾಧಿಕಾರ ಅಲ್ಲ, ಜನ ಕೊಟ್ಟಿರೋ ಅಧಿಕಾರ ಇದು. ಪ್ರಜಾಪ್ರಭುತ್ವದಲ್ಲಿ ಜನ ಕೊಟ್ಟಿರೋ ಅಧಿಕಾರ ನಮ್ಮ ಕೈಗೆ ನಾವು ನಡೆಸೋದು. ಹಾಗಂತ ನಾವು ಸರ್ವಾಧಿಕಾರಿ ಅಲ್ಲ, ಸರ್ವಾಧಿಕಾರಿಯ ರೀತಿಯಲ್ಲಿ ವರ್ತನೆ ಮಾಡಬಾರ್ದು. ಹಾಗಾಗಿ ಅದು ಸರಿಯಲ್ಲ. ಮತ್ತು ಮಾಡೋ ಕೆಲಸನ ಮಾಡಿ. ಈಗ ನೋಡಿ, KPSC ಅವಾಂತರ ಇವತ್ತು ಕೂಡ ಲೀಡಿಂಗ್ ನ್ಯೂಸು ಮಾಧ್ಯಮಗಳಲ್ಲಿ. ಎಲ್ಲಿದೆ ಗೌರ್ನೆನ್ಸು? ನೀವು ಸರ್ಕಾರ ನಡೆಸೋರು ಇದನ್ನು ಸರಿ ಮಾಡಬೇಕು. ಇದನ್ನು ಬಿಟ್ಬಿಟ್ಟು ನೀವು ಹೋರಾಟ ಮಾಡುವವ್ರ ಮೇಲೆ ದೌರ್ಜನ್ಯ ನಡೆಸೋದು, ಇದನ್ನು ಮಾಡಬೇಡಿ. ನಿಮಗೆ ಮಾಡೋ ಕೆಲಸಗಳಿದಾವೆ, ಮಾಡಿ. ಸಾವಿರಾರು ಜನ ಆಕಾಂಕ್ಷಿಗಳು ಅವ್ರ ಜಾತಕ ಪಕ್ಷಿಗಳ ರೀತಿ ಕಾಯ್ತಾ ಇದ್ದಾರೆ. ಇವತ್ತಾಗತ್ತೆ, ನಾಳೆ ಆಗತ್ತೆ. ಎಷ್ಟೋ ಜನರ ಏಜ್ ಬಾರ್ ಆಗಿದೆ. ಆದರೆ ಅದನ್ನು ಸರಿ ಮಾಡೋದು ಬಿಟ್ಟು, ನೀವು ಆ ಕೆಲಸ ಮಾಡೋದು ಬಿಟ್ಟು ಅದನ್ನು ಬಿಟ್ಟು ಉಳಿದಿದ್ದೆಲ್ಲ ಕೆಲಸ ಮಾಡ್ತೀರಿ ನೀವು. ಆ ಗೊಂದಲ ಬಗೆಹರಿಸಿ. ಜಾತಿ ಮೇಲೆ, ಪೇಮೆಂಟ್ ಮೇಲೆ KPSCಗೆ ನೇಮಕ ಮಾಡಿದ್ರ ಪರಿಣಾಮ ಇದು. ಅಲ್ಲಿ ದಕ್ಷತೆ ಕಡಿಮೆ ಆಗಿರೋದು. ಬಹುಶಃ ನನಗನ್ಸುತ್ತೆ, ನಾವು ನಿರುದ್ಯೋಗಿ ಆಕಾಂಕ್ಷಿಗಳು ಆತ್ಮಹತ್ಯೆ ಅಂತೆಲ್ಲ ಕೇಳ್ತಾ ಇದ್ವಿ, ಅವ್ರ ಚಳುವಳಿ ಅಂತ ಕೇಳ್ತಾ ಇದ್ವಿ. ಹೀಗೆ ಮುಂದುವರೆದ್ರೆ ಆ KPSC ಅಧ್ಯಕ್ಷರು, ಸದಸ್ಯಗಳೇ ಧರಣಿ ಕೂತರೂ ಆಶ್ಚರ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರು ಯಾವ್ಯಾವುದೋ ಕೋಟಾದಲ್ಲಿ ನೇಮಕ ಆಗಿಬಿಟ್ಟಿದ್ದಾರೆ. ಆ ಕೋಟಾ ಭಾಳ ನಿರೀಕ್ಷೆ ಇಟ್ಕೊಂಡು ಸಾಲ ಸೂಲ ಎಲ್ಲ ಮಾಡಿ ಫುಲ್ಫಿಲ್ ಮಾಡಿ ಅಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಒಂದೊಂದು ನೇಮಕಾತಿ ಮುಂದೆ ಹೋದಂಗೂ ಅವ್ರದ್ದು ಬಡ್ಡಿ ಬೆಳೀತಾ ಹೋಗುತ್ತೆ. ಅವರ ಆತಂಕದಲ್ಲಿದ್ದಾರೆ. ಹಾಗಾಗಿ ಅವರೇ ಚಳುವಳಿ ಮಾಡಿದ್ರು ಆಶ್ಚರ್ಯ ಇಲ್ಲ. ಸರ್ಕಾರ ನಡೆಸೋರು ನೀವು ಅದ್ರ ಕಡೆ ಗಮನ ಕೊಡಿ. ಅದನ್ನು ಗಮನ ಕೊಡೋದು ಬಿಟ್ಟು ಬಾಕಿ ಎಲ್ಲ ಕೆಲಸ ಮಾಡಿದ್ರೆ ಅನ್ನೋ ರೀತಿ ಮಾಡಬೇಡಿ. ಅಂಥ ವಿಷಯಗಳಿಗೆ ಗಮನ ಕೊಡಿ. ಗವರ್ನೆನ್ಸ್ ಅನ್ನೋದು ಸತ್ತೋಗಿದೆ. ಒಂದು ರೀತಿ ದಿನದೂಡ ಪರಿಸ್ಥಿತಿಗೆ ಇಷ್ಟು ಬೇಗ ಬರಬಾರ್ದಿತ್ತು. ಸರಿ, ಮಂಗಳೂರು ಗಲಭೆ ಸಂಬಂಧ ಸಾಕಷ್ಟು ಗಲಭೆಗಳಾಗ್ತಿದ್ರು ಕೂಡ ಅದನ್ನು ಹತ್ತಿಕ್ಕೋ ರೀತಿಯಲ್ಲಿ ರಾಜ್ಯ ಸರ್ಕಾರ ವಿಫಲ ಆಗ್ತಿದೆ. ನೋಡಿ, ಈಗೆಲ್ಲ ನಾವೇನಾಗ್ತಾ ಇದೆ, ಇಂಡಿವಿಜುವಲ್ ಆಗಿ ನೋಡ್ತಾ ಇದ್ದೀವಿ ಗಲಭೆಗಳನ್ನು. ಕೆಲವರಂತೂ ರೆಡಿಮೇಡ್ ಆರೋಪ. ಇದಕ್ಕೆ BJP, RSS, VHP ಕಾರಣ ಅನ್ನೋ ರೆಡಿಮೇಡ್ ಆರೋಪ. ಪ್ರಿಯಾಂಕ ಖರ್ಗೆ ಅವರು ಇನ್ನೊಂದು 2-3 ಜನ ಒಂದು ರೀತಿ ಇದನ್ನು ಗಿಳಿಪಾಠ ಒಪ್ಪಿಸೋ ರೀತಿಯಲ್ಲಿ ಆಗಾಗ ಆರೋಪ ಮಾಡ್ತಾನೆ ಇರ್ತಾರೆ. ಗಲಭೆಯ ಮೂಲ ಎಲ್ಲಿದೆ ಅಂತ ಅವ್ರು ಯಾರೂ ವಿಚಾರಕ್ಕೆ ಹೋಗೋದಕ್ಕೆ, ಆಳಕ್ಕೆ ಹೋಗುವ ಪ್ರಯತ್ನನೇ ಮಾಡಲ್ಲ. ಅಥವಾ ಜಾಣಕಿವುಡ್ರ ಥರ ವರ್ತನೆ ಮಾಡ್ತಾರೆ. ಸುಹಾಸ್ ಶೆಟ್ಟಿ ಹತ್ಯೆಗೆ RSS ಕಾರಣನಾ? ಶರತ್ ಮಡಿವಾಳ ಹತ್ಯೆಗೆ RSS ಕಾರಣನಾ? ಪ್ರವೀಣ್ ನೆಟ್ಟಾರು ಹತ್ಯೆಗೆ RSS ಕಾರಣನಾ? ಯಾಕೆ ಒಂದು ಸಮುದಾಯ ಮೆಜಾರಿಟಿ ಸೈಜಬಲ್ ಇರೋ ಕಡೆನೇ ಕೋಮು ಗಲಭೆ ಪದೇ ಆಗ್ತವೆ? ಹಿಂದೂಗಳು ಎಲ್ಲ ಕಡೆನೂ 80% ಇದ್ದಾರಪ್ಪ. ಆದರೆ ಹಿಂದೂಗಳಿದ್ದ ಕಡೆ ಕೋಮು ಗಲಭೆ ಆಗೋದಾದರೆ ದೇಶದಲ್ಲೆಲ್ಲ ಆಗಬೇಕು ಕೋಮು ಗಲಭೆ. ಆದರೆ ಅದು ಬಿಟ್ಟು ಒಂದು ಕೋಮನವ್ರು ಮಾತ್ರ ಸೈಜಬಲ್ ಇರೋ ಕಡೆಗೆ ಯಾಕೆ ಆಗ್ತಾರೆ? ಅವರುಗಳು ಇದನ್ನು ದಕ್ಷಿಣದ ಕಾಶ್ಮೀರದ ಥರ ನೋಡ್ತಾ ಇದ್ದಾರೆ. ಕಾಶ್ಮೀರದಲ್ಲಿ ಹೇಗೆ ಗಜ್ವಾಯಿ ಹಿಂದನ್ನು ಅನುಷ್ಠಾನಗೊಳಿಸೋದಕ್ಕೆ ಅಲ್ಲಿರುವಂಥ ಹಿಂದೂಗಳನ್ನೆಲ್ಲ ಟಾರ್ಗೆಟ್ ಮಾಡಿದ್ರು, ಆ ರೀತಿ ಇಲ್ಲಿ ದಕ್ಷಿಣದಲ್ಲೂ ಕೂಡ ಇದೊಂದು ಪ್ರಯೋಗಶಾಲೆಯಾಗಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆ ಪ್ರತಿರೋಧ ಇರೋದು ಯಾವುದು ಅಂದರೆ RSSಸು. ಅದಕ್ಕೆ ಪ್ರತಿರೋಧ ಇರೋದೇನು? VHP. ಹಿಂದೂಗಳನ್ನು ಸಂಘಟಿಸೋ ಕೆಲಸ ಮಾಡುತ್ತೆ.
ಅದಕ್ಕೆ ಅವರು ನಮ್ಮನ್ನು ಆರ್ ಎಸ್ ಎಸ್ನ VHPನ ಟಾರ್ಗೆಟ್ ಮಾಡ್ತಾರೆ. ಇರೋದೆಲ್ಲಿ ಅಂದರೆ ಇಂಟಾಲರೆನ್ಸ್ ಇರುವಂಥ ವಿಚಾರದಲ್ಲಿರೋ ಸಮಸ್ಯೆ ಇದು. ಅದನ್ನು ಯಾರೂ ಅದನ್ನು ಮೂಲಕ್ಕೆ ಕೆದಕಕ್ಕೆ ಹೋಗುವಂಥ ಕೆಲಸನೇ ಮಾಡ್ತಿಲ್ಲ. ಜಗತ್ತಿನ ಕೋಮುಗಲಭೆಗೆ ಯಾರು ಕಾರಣ? ಭಯೋತ್ಪಾದನೆಗೆ ಯಾರು ಕಾರಣ? RSS. ಈಗ ಸಿರಿಯಾದಲ್ಲಿ, ಇರಾನ್ನಲ್ಲಿ, ಇರಾಕ್ನಲ್ಲಿ, ಈ ಅಫ್ಘಾನಿಸ್ತಾನದಲ್ಲಿ ಇಲ್ಲೆಲ್ಲವೂ ನಡೀತಾ ಇದೆಯಲ್ಲ, ಇದಕ್ಕೆಲ್ಲ ಯಾರು ಕಾರಣ? ಇದಕ್ಕೆ RSS ಕಾರಣನಾ ಈ ಭಯೋತ್ಪಾದನೆಗೆ? ಬಿನ್ ಲಾಡೆನ್ ಸೃಷ್ಟಿ ಮಾಡಿದ RSS? ಜೈಸೆ ಮೊಹಮ್ಮದ್ ಹುಟ್ಟಾಕಿದ್ದ RSS? ಇಂಡಿಯನ್ ಮುಜಾಹಿದ್ದೀನ್ RSS ಹುಟ್ಟಾಕ್ತಾ? ಅದರ ಪ್ರಾಯೋಗಿಕ ರೂಪ ದಕ್ಷಿಣ ಕನ್ನಡದಲ್ಲಿ ಮಾಡುವ ಪ್ರಯತ್ನ ಮಾಡ್ತಿದ್ದಾರೆ. ಹಾಗಾಗಿ ಇದನ್ನು ಹೇಳೋದಕ್ಕೆ ತಾಕತ್ತಿಲ್ಲ. ಸತ್ಯ ಗೊತ್ತಿದ್ರೂ ವೋಟ್ ಬ್ಯಾಂಕಿನ ದುರಾಸೆ. ಹಾಗಾಗಿ ವೋಟ್ ಬ್ಯಾಂಕಿನ ದುರಾಸೆಗೆ ರಾಷ್ಟ್ರವನ್ನೇ ಬಲಿ ಕೊಡುವಂಥ ಷಡ್ಯಂತ್ರದ ಸಂಚಿಗೆ ನೀರೆರಿಯೋದು, ಗೊಬ್ಬರ ಹಾಕುವ ಕೆಲಸನ ಮಾಡಬಾರ್ದು. ವಸ್ತುನಿಷ್ಠವಾಗಿ ನೋಡಿ. ವಸ್ತುನಿಷ್ಠವಾಗಿ ನೋಡಿದ್ರೆ ಸತ್ಯ ನಿಮಗೆ ಗೊತ್ತಾಗುತ್ತೆ, ಯಾರು ಇದ್ರ ಹಿನ್ನೆಲೆ ಎಲ್ಲಿದ್ದಾರೆ, ಯಾರು ಕಾರಣ ಇದ್ದಾರೆ ಅಂತ. ಅದು ಬಿಟ್ಟು ನೀವು ಬರೀ ಗೂಬೆ ಕೂರಿಸೋದು, ಟಾರ್ಗೆಟ್ ಮಾಡೋದು, ಇಂಥದ್ದು ಮಾತ್ರ ಮಾಡುವಂಥ ಕೆಲಸ ನೀವು ಮಾಡ್ತಾಯಿದ್ದೀರಿ. ಸರ್, ಈಗ ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಗೋಲ್ಮಾಲ್ ಆಗಿದೆ. 625 ಕೋಟಿ ಹಣವನ್ನ ಅನುಮೋದನೆ ಪಡೆದಂತೆಯೇ ಜಮೀರ್ ಅಹಮದ್ ಅವರ ಇಲಾಖೆಯಲ್ಲಿ ಬಳಸ್ಕೊಂಡಿದ್ದಾರೆ ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ಅವರ ಆಪ್ತ ರಘು ಅವರು RTI ಮೂಲಕ ತಗೊಂಡಿದ್ದಾರೆ ಸರ್. ಅಲ್ಲ, ಸಾಕಷ್ಟು ನನಗಿರೋ ಇನ್ಫಾರ್ಮೇಷನ್ ಪ್ರಕಾರ ಆ ರೀತಿ ಸೆಂಟ್ರಲೈಸ್ಡಾಗಿ ಅಲ್ಲೂ ಕಾಂಪೌಂಡ್ಗಳು ನಿರ್ಮಾಣ ಮಾಡಿದ್ದಾರೆ ನೋಡಿ. ಅದೆಲ್ಲವೂ ಕೂಡ ಸೆಂಟ್ರಲೈಸ್ಡಾಗಿ ಕೊಟ್ಬಿಟ್ಟಿದ್ದಾರಂತೆ ಒಬ್ಬನಿಗೆ. ಯಾರೋ ಒಂದು ಕಾಂಟ್ರಾಕ್ಟ್ರು KTTP ಆ್ಯಕ್ಟ್ನ ಉಲ್ಲಂಘನೆ ಮಾಡಿದಾರಂತೆ, ಅನುಮೋದನೆ ಪಡೆದಿಲ್ವಂತೆ, ಈ ರೀತಿ ಡ್ರಾ ಮಾಡಿದಾರಂತೆ. ತನಿಖೆ ನಡೆದ್ರೆ ಇನ್ನಷ್ಟು ಸತ್ಯ ಹೊರಗೆ ಬರುತ್ತೆ. ತನಿಖೆ ನಡೀಲಿ. ಅಲ್ಲ ಸರ್, ಸಾಕಷ್ಟು ಹಗರಣಗಳಾಗಿದೆ ಸರ್. ವಾಲ್ಮೀಕಿ ಹಗರಣ ಆಯಿತು, ಮೂಡ ಹಗರಣ. ಈಗ ಅಲ್ಪಸಂಖ್ಯಾತ ಇಲಾಖೆಯಲ್ಲೂ ಕೂಡ 625 ಕೋಟಿ ಹಣ. ಈಗೇನಾಗ್ತದೆ, ಈ ಹಗರಣಗಳನ್ನು ಇವರು ನಮಗೆ ಸಿಗುವಂಥ ಅವಾರ್ಡ್ ಅಂತ ಅನ್ಕೊಂಬಿಟ್ಟಿದ್ದಾರೆ. ಇದು ಅವಾರ್ಡ್ ಅಲ್ಲ, ಇದು ಮಾನ ಹರಾಜಾಗ್ತಾಯಿದೆ ಅವರದು. ಭ್ರಷ್ಟಾಚಾರಿಗಳು ಅಂತ ಹಣೆಪಟ್ಟಿ ಬೀಳ್ತಾರದು. ಈಗ ಮೂಡ ಹಗರಣ ಅದೊಂದು ಅವಾರ್ಡಾ? ವಾಲ್ಮೀಕಿ ಹಗರಣ ಅವರಿಗೆ ಸಿಕ್ಕುವಂಥ ಪ್ರಶಸ್ತಿನ ಅದು? ಹೀಗೆ ಒಂದು ಹಗರಣಗಳೇ ಅವಾರ್ಡ್ ಅಂತ ಅನ್ಕೊಂಬಿಟ್ರೆ 60% ಅಂದರು. ನಾವು ಯಾರಿಗಿಂತ ಏನು ಕಡಿಮೆ? ಮುಂಚಿನವ್ರು 40% ಅಂತ ಆರೋಪ ಇತ್ತು, ನಮಗೆ 60% ಅನ್ನೋ ಆರೋಪ. ನಾವು ಇನ್ನೊಂದು ಸ್ವಲ್ಪ ದಿನ ಹೋದರೆ 100%ಗೆ ಹೋಗ್ತೀವಿ ಅನ್ನೋದು ಹೆಮ್ಮೆ ಪಡೋ ಸಂಗತಿನ? ಅದರೊಳಗೆ ಹೆಮ್ಮೆ ಪಡ್ತಾ ಇದ್ದಾರೆ ಇವರು. ಒಂದು ನಿಗಮ ಆದಮೇಲೆ ಅವನಿಗೇನೂ ಆಗಲಿಲ್ಲ ಶಿಕ್ಷೆ ಅಂತಂದಾಗ 4 ದಿವಸ ಸಸ್ಪೆಂಡ್ ಮಾಡೋದು, 5ನೇ ದಿನ ಪ್ರಮೋಷನ್ ಕೊಟ್ಟು ಇನ್ನೊಂದು ಇಲಾಖೆ ಆಯಕಟ್ಟಿನ ಜಾಗಕ್ಕೆ ಕೂರಿಸ್ತಾರೆ ಅಂತ ಹೇಳಿದ್ರೆ ಭ್ರಷ್ಟಾಚಾರಿಗಳಿಗೇನು ಸಂದೇಶ ಹೋಗುತ್ತೆ? ಭ್ರಷ್ಟಾಚಾರಿಗಳಿಗೆ ನೀವು ಭ್ರಷ್ಟಾಚಾರ ಮಾಡಿದ್ರೆ ಆಯಕಟ್ಟಿನ ಜಾಗ ಅಂತ ಹೇಳಿದ್ರೆ ಹಿರಿಯ ಕಂಚಾಲಿ ಮಣ್ಮಕ್ಳಿಗೆಲ್ಲ ಅನ್ನೋ ರೀತಿಯಲ್ಲಿ ಉಳಿದವರು ಅದನ್ನೇ ಕೆಲಸ ಶುರು ಮಾಡ್ತಾರೆ. ಈಗಿದೆ ಈ ಸರ್ಕಾರದಲ್ಲಿ ಅದೇ ಆಗ್ತಿರೋದು. ಸರ್, ಈಗ ಕನ್ನಡ ಭಾಷೆಗೆ ಅಪಮಾನ ಆಗಿದೆ ಸರ್. ಅಪಮಾನ ಆದರೂ ಕೂಡ ಕಮಲ್ ಹಾಸನ್ ಅವರು ಇನ್ನೂ ಕೂಡ ಕ್ಷಮೆ ಯಾಚಿಸಲ್ಲ ನಾನು ಅನ್ನೋ ಉದ್ದಟನ್ನು ತೋರ್ತಿದ್ದಾರೆ. ಒಂದು, ಕಮಲ್ ಹಾಸನ್ ಹೇಳಿದ ತಕ್ಷಣವೇ ಅಪ್ಪ ಮಗ ಆಗಕ್ಕೆ ಸಾಧ್ಯ ಇಲ್ಲ, ಮಗ ಅಪ್ಪ ಆಗಕ್ಕೆ ಸಾಧ್ಯ ಇಲ್ಲ, ಅಕ್ಕ ತಂಗಿ ಆಗಕ್ಕೆ ಸಾಧ್ಯ ಇಲ್ಲ, ತಂಗಿ ಅಕ್ಕ ಆಗಕ್ಕೆ ಸಾಧ್ಯ ಇಲ್ಲ. ಕನ್ನಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ, ಪರಂಪರೆ ಮತ್ತು ಕನ್ನಡಿಗರ ಒಂದು ಸಂಸ್ಕೃತಿಯೂ ಕೂಡ ಇದೆ. ಇದನ್ನು ಯಾರೂ ಅಳಿಸೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವ್ರು ಏನೋ ಹೇಳಿದ್ರು ಅಂತಂದಂಗೆ ಅಳಿಸೋಕ್ಕೂ ಸಾಧ್ಯ ಇಲ್ಲ. ಕೆಲವರಿಗೆ ವಿಷಯಾಂತರ ಮಾಡಬೇಕು ಅಂತಲೂ ಯೋಚನೆ ಮಾಡ್ತಾರೆ. ವಿಷಯಾಂತರ ಮಾಡಿ ಈ ಥರದ ವಿಷಯಗಳನ್ನು ಮಧ್ಯೆ ಬಿಟ್ಬಿಟ್ಟು ಸಾರ್ವಜನಿಕವಾಗಿ ಯಾವ ಚರ್ಚೆ ಆಗಬೇಕು, ಆ ಚರ್ಚೆ ಆಗದಂಗೆ ನೋಡ್ಕೊಳ್ಬೇಕು ಅಂತಲೂ ಕೆಲವು ಪ್ಲಾನ್ಡಾಗಿ ಟೂಲ್ ಕಿಟ್ಟು ಪೊಲಿಟಿಕ್ಸ್ ಮಾಡೋರಿದ್ದಾರೆ, ಟೂಲ್ ಕಿಟ್ ನೆರೇಟಿವ್ ಸೆಟ್ ಮಾಡೋರಿದ್ದಾರೆ. ಈಗ ನೀವು ಪೆಹಲ್ಗಾಮು ಅದು ಚರ್ಚೆ ಆಗಬಾರ್ದು, ಆಪರೇಷನ್ ಸಿಂಧೂರ ಚರ್ಚೆ ಆಗಬಾರ್ದು, ಈ ಥರದ್ದು ಒಂದು ಬಿಟ್ಬಿಟ್ರೆ ಇದ್ರ ಹಿಂದ್ಗಡೆ ನಾವು ಸುತ್ತಾ ಇರಬೇಕು ಅಂಥೇಳಿ. ಆದರೆ ಒಂದು ಮಾತು ಹೇಳಕ್ಕೆ ಬಯಸ್ತೀನಿ, ಕನ್ನಡ ಅದಕ್ಕೆ ಸಾವಿರಾರು ವರ್ಷಗಳ ಪರಂಪರೆ ಇದೆ, ಇತಿಹಾಸ ಇದೆ. ಹಾಗಾಗಿ ನಾವೆಲ್ಲರೂ ಒಂದು ಕವಲಿನಿಂದ ಬೆಳೆದವರು ಅಂತ ಹೇಳಿ ಬೇಕಿದ್ರೆ. ಯಾಕೆಂದರೆ ಮನುಷ್ಯ ಮೊದಲು ಮೂಕ ಭಾಷೆಯಿಂದ ಶುರು ಮಾಡಿದವನು, ಆಮೇಲೆ ಸಂಜ್ಞೆಯ ಮೂಲಕ ಶುರು ಮಾಡಿ ಆಮೇಲೆ ವಿವಿಧ ಭಾಷೆಗಳನ್ನು ಬಳಸ್ತಾ ಬಂದ ಅನ್ನೋದು ಗೊತ್ತಿರುವಂಥ ಸಂಗತಿ. ನಮ್ಮ ನಾಡಕವಿ, ರಾಷ್ಟ್ರಕವಿ, ನಾಡಗೀತೆಯನ್ನು ಕೊಟ್ಟಂಥ ಕುವೆಂಪು ಅವರವರೇ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅನ್ನೋದ್ರ ಮೂಲಕ ತಾಯಿ ಭಾರತೀಯ ಮಗಳು ಭುವನೇಶ್ವರಿ ಅಂತ ಹೇಳಿದ್ರೆ ಹೊರತು
ತಮಿಳು ಮಗಳು ಅಂತ ಹೇಳಲಿಲ್ಲ. ತಮಿಳು ನಮ್ಮ ಸಹೋದರಿ. ತಮಿಳು ಭಾಷೆ ಕನ್ನಡ ಭಾಷೆ ಒಂದು ಸಹೋದರ ಭಾಷೆ. ಸರ್ ಕಮಲ್ ಹಾಸನ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಕಮಲ್ ಹಾಸನ್ ಅವರೇ, ನೀವು ಚಲನಚಿತ್ರ ನಟ ಇರ್ಬೋದು, ರಾಜಕಾರಣಿಯೂ ಇರ್ಬೋದು, ಆದರೆ ಭಾಷಾ ತಜ್ಞ ಅಲ್ಲ. ನೀವು ಭಾಷಾ ತಜ್ಞ ಅಲ್ಲ. ಅರೆಬರೆ ತಿಳುವಳಿಕೆಯಿಂದ ಹೇಳುವ ಮಾತುಗಳು ಸಂಬಂಧವನ್ನು ಕೆಡಿಸ್ತವೆ. ನೀವು ಅಜ್ಞಾನದಿಂದ ಮಾತಾಡಿದ್ದೀರಿ ಅಂತ ಅನಿಸುತ್ತೆ. ಆಳವಾಗಿ ತಿಳ್ಕೊಂಡು ಮಾತಾಡಿ. ಕನ್ನಡ ಮತ್ತು ತಮಿಳು ಸಹೋದರ ಭಾಷೆಗಳು. ನಮ್ಮ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತಕ್ಕಂಥದ್ದು ನಿಮ್ಮ ಅಜ್ಞಾನ. ಸರ್, ಈಗ ಗ್ಯಾರಂಟಿಗಳಿಂದಲೇ ಸರ್ಕಾರ ಏನೋ ಬಂತು ಅನ್ನೋ ಮಾತು ಚರ್ಚೆಗಳಾಗ್ತದೆ. ಈಗ ಇವತ್ತು ಕೂಡ ಸತೀಶ್ ಜಾರಕಿಹೊಳಿ ಒಂದು ಮಾತು ಹೇಳಿದ್ದಾರೆ, ಗ್ಯಾರಂಟಿ ಅಂದರೆ ಗೃಹಲಕ್ಷ್ಮಿ ಹಣ ಕೊಡಲಿಲ್ಲ ಅಂದರೆ ಆಕಾಶ ಏನು ಕಳ್ಸಿ ಬೀಳಲ್ಲ ಅನ್ನೋ ಮಾತುಗಳು ಆಡಿದ್ದಾರೆ. ಆಕಾಶ ಕಳಚಿ ಬೀಳಲ್ಲ, ಬೀಳುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಆಕಾಶ ಕಳಚಿ ಬೀಳುತ್ತಾ? ಬೀಳಲ್ಲ. ಕಾಂಗ್ರೆಸ್ ಇಲ್ಲದೆ ಇದ್ದರೂ ದೇಶ ಇರುತ್ತೆ. ಕಾಂಗ್ರೆಸ್ ಇಲ್ಲದೆ ಇದ್ದರೂ ಏನೂ ಆಕಾಶ ಕಳಚಿ ಬೀಳಲ್ಲ. ಕಾಂಗ್ರೆಸ್ನ ಅವಶ್ಯಕತೆಯು ರಾಜ್ಯಕ್ಕೆ, ದೇಶಕ್ಕೆ ಇಲ್ಲ. ಯಾಕಂದರೆ ಗ್ಯಾರಂಟಿ ಅಂತ ಒತ್ತಿ ಹೇಳ್ತಾ ಇರ್ತಾರೆ. ನೀವು 5 ವರ್ಷ ತಡೀರಿ. 2 ವರ್ಷಕ್ಕೇ ಯಾವ್ಯಾವ ಬೆಲೆಗಳನ್ನು ಏರಿಕೆ ಮಾಡಿದ್ದಾರೆ ಅಂತ ನೀವು ನೋಡಿದ್ದೀರಿ. ಬೆಲೆ ಏರಿಕೆ ಇನ್ನೇನು ಮಾಡಿದ್ದಾರೆ ಅಂತ. ಇನ್ನೊಂದು 5 ವರ್ಷ ತಡೀರಿ. ಆವಾಗ ಅಲ್ಲಿ ಇನ್ನು 3 ವರ್ಷ, ಆವಾಗ ಅದ್ರ ಏನು ಹಣೆ ಬರ ಏನು ಅಂತ ಗೊತ್ತಾಗುತ್ತೆ. 5 ವರ್ಷ ಕಂಪ್ಲೀಟ್ ಆಗಲಿ. ಸರ್ RCB ಒಂದು ವಿಶ್ ಮಾಡ್ಬಿಡಿ ಸರ್. ಎಷ್ಟು ಬೆಟ್ಸ್ ಕಟ್ಟಿದ್ದೀರಾ? ನಿಮ್ಮದು ಬಸ್ ನಮ್ಮದೇ ನೋಡಿ, ಅದರಲ್ಲಿ ಈ ಐ ಪಿ ಎಲ್ ಬಂದಮೇಲೆ ಮುಂಚೆ ನಮಗೆ ರಣಜಿ ಅಂದರೆ ಕರ್ನಾಟಕ, ಮುಂಬೈ ಅಂದರೆ ಮಹಾರಾಷ್ಟ್ರ ಅಂತ ರಣಜಿ ಅಂದರೆ ಅವರು ರಾಜ್ಯವನ್ನು ಪ್ರತಿನಿಧಿಸ್ತಾ ಇದ್ದರು. ಮುಂಚೆ ಇದ್ದಂಥ ಟೆಸ್ಟ್ ಮ್ಯಾಚ್ಗಳು, ಒನ್ ಡೇ ಮ್ಯಾಚ್ಗಳು ದೇಶವನ್ನು ಪ್ರತಿನಿಧಿಸ್ತಾ ಇದ್ದವು. ಈಗ ಐ ಪಿ ಎಲ್ನಲ್ಲಿ ಕಾಕ್ಟೈಲ್ ಇದು. ಇಲ್ಲಿ ನಮಗೆ ಆ ಥರದಲ್ಲಿ ನಮ್ಮ ರಾಜ್ಯದ ತಂಡ ಅನ್ನುವಂಥ ಭಾವನೆ ಇರೋಕ್ಕೆ ಎಲ್ಲ ರಾಜ್ಯದವರು ದುಡ್ಡು ಕೊಟ್ಟು, ದುಡ್ಡಲ್ಲಿ ಆ್ಯಕ್ಷನಲ್ಲಿ ಯಾರು ಜಾಸ್ತಿ ಕೂಗ್ತಾರೆ ಅವ್ರ ಕಡೆಗೆ ಹೋಗ್ತಾರೆ. ಅಲ್ಲೇನು ಸಂಬಂಧ ಇದೆ? ಅಲ್ಲಿರೋದು ಹಣ ಮಾತ್ರ. ಅದಕ್ಕೆ ಯಾಕೆ ನಾವು ನೀವು ತಲೆ ಕೆಡ್ಸ್ಕೋಬೇಕು? ಮಾಡಬೇಕಾದ ಕೆಲಸ ಬೇರೆ ಇದೆ, ಬೇರೆ ಮಾಡೋಣ.